ಎಲ್ಲರಿಗೂ ಒಂದು ಮನದಾಳ ಮಾತುಗಳನ್ನ ನಿಮ್ಮಲ್ಲಿ ಬರ್ತಿದ್ವು. ಅದೇನಾಗ್ಬಿಡ್ತದೆ, ಸೂಕ್ಷ್ಮ 4 ಮಂದಿ ಅಂದ್ರೆ ಒಂದು 4 ಜನ ನಾವು ಇರ್ಲಿ ಬಿಡು ಏನೋ ಇರ್ಬೋದು ಅಂತ ನಾವು ಕೇಳಿದ್ವಿ. ಈಗ ಆ್ಯಕ್ಚುಲಿ ನಮ್ಮ ಸಮಾಜ ಜನ ಭಾಳ ಇರ್ತಾರೆ, 100 ಮಂದಿ ಇರ್ತಾರೆ. ನಾವು ಅವ್ರ ಕಡೆಗೆ ನಿಮ್ಗೆ ಅನಿಸಿಕೆಗಳನ್ನು ಮಾತುಗಳನ್ನು ಹೇಳ್ತೀವಿ. ಈಗ ಏನಾಗ್ಬಿಡ್ತು, ಒಂದು ಟೈಮ್ ಇಲ್ಲ. ಇವತ್ತು ಸ್ವಲ್ಪ ರಾತ್ರಿ ಇನ್ನೊಂದು ಸ್ವಲ್ಪ 8-8 ಮಟ್ಟ ಆಗಿದ್ರೆ ಸ್ವಲ್ಪ ಜನ ಹೆಚ್ಚಿದು ಕೊಡ್ತಿತ್ತು. ನಿಮ್ಮ ಸಮಸ್ಯೆಗೆ ನಮ್ಮ ತಾಯಂದರು ಅಕ್ಕಂದರು ನಿಮ್ಗೆ ಒಳಮಾತುಗಳನ್ನು ಸ್ವಲ್ಪ ನಿಮ್ಮ ಯಾವುದು ಹೊಸದಾಗಿ ಸಂಘಟನೆ ಇದು ಸಂಘಟನೆ ಐತಲ್ಲ, ಎತ್ತವರು ಹಾಗೂ ಮಕ್ಕಳ ವೇದಿಕೆ ಐತಲ್ಲ, ಅದಕ್ಕೆ ಒಂದು ನಮ್ಮ ಒಂದು ಸಮಾಜದಿಂದ ದೇವಸ್ಥಾನ ಕುರುಬ ಸಮಾಜ ವತಿಯಿಂದ ಒಂದು ನಿಮಗೆ ಇನ್ನೊಮ್ಮೆ ಆಹ್ವಾನಗಳನ್ನು ನಾವು ಕೊಡ್ತೀವಿ. ನಾವು ಇಲ್ಲಿ ಬಂದು ನಮ್ಮ ತಾಯಂದರಿಗೆ ಅಜ್ಜಿಯಂದರಿಗೆ ಆಮೇಲೆ ಇದ್ದಂಥ ಯುವಕರಿಗೆ ನಿಮ್ಮ ಇದು ಹೊಸ ಒಂದು ಹೆತ್ತವರ ಹಾಗೂ ಮಕ್ಕಳ ವೇದಿಕೆಗೆ ನಮ್ಮ ಜನರನ್ನ ಕರೆಸಿ ಇನ್ನೊಮ್ಮೆ ಪ್ರಸಾರಕ್ಕೆ ನಿಮಗೆ ಆಹ್ವಾನಗಳನ್ನು ನಮ್ಮ ಸಮಾಜ ವತಿಯಿಂದ ನಮ್ಮ ಅಧ್ಯಕ್ಷರಿಗೆ ಹೇಳಿ ಇದು ಆಹ್ವಾನ ನಿಮಗೆ ಒಂದು ತಿಂಗಳೊಳಗೆ ಕೊಡ್ತೇವೆ. ನೀವು ಇಲ್ಲಿ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ 100 ಜನ ಬಂದಿರ್ತಾರ. ಅವತ್ತ ಒಂದು ಇದು ನಿಮ್ಮ ಸಂಘಟನೆ ವೇದಿಕೆ ಮೂಲಕ ನಮ್ಮ ಎಲ್ಲರಿಗೂ ಒಂದು ಇದನ್ನ ಬರಬೇಕು, ಇದಕ್ಕೆ ಚೈತನ್ಯ ಬರಬೇಕು. ಹಂಗೆ ನಮ್ಮ ಒಂದು ಇದು ಕೊಟ್ಟಂತ ನಮ್ಮಲ್ಲೇ ಅನುಭವ ಇದ್ದಂಥ ಒಂದು ವ್ಯಕ್ತಿ ನಾವು ನಮ್ಗೆ ಗೊತ್ತಾಗೈತಿ. ಯುವಕರಿಗೆ ಗೊತ್ತಾಗಲ್ಲ, ಸಣ್ಣ ಹುಡುಗರಿಗೆ ಅವರು ಮುಂದೆ ಬಾಳಬೇಕು. ನಮ್ಮ ತಾಯಿಯಾಗಲಿ ತಂದೆಯಾಗಲಿ ಇದನ್ನ 4 ಜನಕ್ಕೆ ಗೊತ್ತಾಗ್ಬಿಡು, 100 ಜನಕ್ಕೆ 1000 ಜನಕ್ಕೆ ಗೊತ್ತಾಗುವಂಗೆ ತಾವು ಮುಂದಿನ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ಕೇಳ್ತಾ. ತುಂಬ ಧನ್ಯವಾದಗಳು ಗುರುಗಳೇ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಗುರುಗಳೇ? ಎಲ್ಲ ಒಳ್ಳೇದೈತಿ. ಅಂದ್ರೆ 4 ಜನಕ್ಕೆ ಏನು ಮುಂದಿನ ವಿಷಯ ಏನೈತಿ, ಮಕ್ಕಳಿಗೆ ಆತ ತಂದೆ ತಾಯಿಗೆ ಆತ ಹೆಂಗ್ ನೋಡ್ಕೋಬೇಕು ಅನ್ನೋದು ನಮ್ ಈಗ ಹೆಂಗಿದ್ದವ್ರಿಗೆ ಏನ್ ಗೊತ್ತಾಗಂಗಿಲ್ಲ. ಯಾರು ತಂದೆ ತಾಯಿ ಮಕ್ಳು ಇರ್ತಾರಲ್ಲ ಅವ್ರಿಗೆ ಗೊತ್ತು. ಅದು ಸ್ವಲ್ಪ ತಿಳ್ಕೊಳಂಗಾಗತ್ತೆ, ಯಾವ್ದು ದುಡುಕ್ಬಾರ್ದು ಅನ್ನೋದು ಒಂದು ಇದನ್ನಾಗತ್ತೆ. ನಮ್ಮ ಸಂಘಟನೆ ಮಾಡುವಂತ ಕೆಲಸಗಳೆಲ್ಲ ನಿಮ್ಗೆ ಇಷ್ಟ ಆಯ್ತು? ಬಹಳ ಒಳ್ಳೇದು. ಈ ಸಂಘಟನೆ ಏನೈತಲ್ಲ, ಪ್ರತಿಯೊಬ್ಬರು ವಯಸ್ಸಾದವರಿಗೆ ಒಂದು ನಮ್ಮ ಬುದ್ಧಿವಂತರು ಆಮೇಲೆ ಕಣ್ಣಿಲ್ಲ ಕಾಲಿಲ್ಲ ಇಂಥವ್ರಿಗೆ ಒಂದು ಸಹಾಯವನ್ನು ಮಾಡತಕ್ಕಂಥ ಸಮಾಜದಿಂದನೂ ನಿಮ್ಮ ಒಂದು ಚಾನಲ್ ಮೂಲಕ ಆಗಲಿ, ನಿಮ್ಮ ಒಂದು ವೇದಿಕೆ ಮೂಲಕನೂ ಆಗಲಿ ಮುಂದಿನ ದಿನಗಳಲ್ಲಿ ಮಾಡೋಣಂತ ನಮ್ಮ ಸಮಾಜಕ್ಕೆ ನಾನು ಎಲ್ಲರಿಗೂ ಕರೆ ಕೊಟ್ಟು ನಿಮ್ದೊಂದು ದೊಡ್ಡದೊಂದು ಇದನ್ನು ಮಾಡೋಣ ಅಂತ ನನ್ನ ಒಂದು ಅನಿಸಿಕೆ ಇದರಲ್ಲಿ. ಯಾಕಂದರೆ ನಮಗೆ ಒಂದು ಇಂಥ ಮಾಡುವಂಥ ಸೇವೆ ಭಾಳಷ್ಟು ಕಮ್ಮಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇದನ್ನ ನೀವು ಈ ಥರ ಎಲ್ಲ ಈಗ ಭಾಗ ಹೇಳಿದ್ರಿ, ಇದೇ ಥರ ನಮ್ಮ ಹುಬ್ಬಳ್ಳಿಯಾಗ ಅಲ್ಲಿ ಇಲ್ಲಿ ಅದಾವ. ಅದನ್ನ ಹುಬ್ಬಳ್ಳಿ ಒಳಗನ ಒಂದು ಇಲ್ಲೇ ಒಂದು ಆಫೀಸನ್ನು ನೀವು ಉದ್ಘಾಟನೆ ಮಾಡ್ತೀರಿ. ಆ ಒಂದು ದೃಷ್ಟಿಯಿಂದ ನಿಮ್ಮ ಒಂದು ಇದನ್ನ ಮುಂದೆ ದೊಡ್ಡದ ಇದಕ್ಕಾಗಲಿ ಬೆಳೀಲಿ ಅಂತ ನಮ್ಮ ಆಹ್ವಾನ. ಈಗಿದ್ದಂಥ ಈಗ ನಿಮ್ಗೆ ವಯಸ್ಸಾಯ್ತು, ಈಗ ಇನ್ನೂ ವಯಸ್ಸು ಯುವಕರನ್ನ ಇದ್ರಾಗ ತಗೊಂಡು ಬೆರಕೆ ಮಾಡಿದ್ರೆ ಯುವಕರ ಒಂದು ಚೈತನ್ಯ ಇದ್ರ ಬಗ್ಗೆ 100ಕ್ಕೆ 100 ತಿಳಿವಳಿಕೆ. ಯಾಕಂದ್ರೆ ಮಾನಸಿಕ ಆಗಿ ಹಂಗಾಗಿ ಮನೆ ಬಿಟ್ಟು ಹೋಗ್ತಾರ, ಏನೋ ಇರಲ್ಲ. ತಂದೆ ತಾಯಿ ಈಗ ನಮ್ಮ ತಂದೆ ತಾಯಿ ಸಣ್ಣವರಿದ್ದಾಗ ತಿಳ್ಕೊಂಡು ನಮಗೆ ಅದ್ರ ಈಗ ತಂದೆ ತಾಯಿ ಮಾಡ್ಬೇಕಂತ ನಮ್ಮಲ್ಲಿ ಇಲ್ಲ. ಈ ಸಮಾಜಕ್ಕೆ ಒಂದು ಮಾಡ್ಬೇಕಂತ ನನ್ನ ಕಳಕಳೆ ಇದ್ರೊಳಗೆ. ಇದ್ರೊಳಗೆ ತಂದೆ ತಾಯಿ ಇದ್ರೆ ನಾವು ಮಾಡ್ತಿದ್ದೇವೆ, ನಮಗಿಲ್ಲ. ಇದ್ದಂಥವ್ರ ಮುಂದೆ ಅವ್ರು ಮಾಡಲಿ ಅಂತ ನಮ್ಮ ಅನಿಸಿಕೆ. ತುಂಬ ಧನ್ಯವಾದಗಳು ಅವರು. ನಿಮ್ಮ ಒಂದೆರಡು ಅನಿಸಿಕೆ ಏನಾದ್ರು ಹೇಳ್ತಾರೆ? ಹೋಗಿಲ್ಲ ಬರೀ